ಸೊ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ದೀಪಾವಳಿ ಇವತ್ತು, ಹಾಗೆ ನಮ್ಮ ಶಾಪ್ದು ಪೂಜೆ ಕೂಡ ಇತ್ತು. ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ರೆಡಿಯಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಫಸ್ಟು ಶಾಪಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿ ಬಂದು ಈವ್ನಿಂಗ್ ಮನೇಲಿ ಪೂಜೆ ಮಾಡೋದು. ಸೊ ಹಾಗಾಗಿ ಈಗ ಶಾಪಿಗೆ ಹೊರಟಿದ್ದೀವಿ. ಹಾಗೆ ನನ್ನ ಮಗಳನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ. ದೀಪಾವಳಿಯ ಶುಭಾಶಯಗಳು ಎಲ್ಲರಿಗೂ. ಒಂದು ರೆಸಿಪಿ ಜೊತೆ ವ್ಲಾಗ್ ಶುರು ಮಾಡೋಣ ಅಂತ ನಾನು ನಿಮಗೆ ಇವತ್ತು ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿಯನ್ನು ನಾನು ಚೆನ್ನಾಗಿ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆಲ್ಲ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು. ತುಂಬ ಈಸಿ ರೆಸಿಪಿ. ಇದರಲ್ಲಿ ನಾನು ಹುಳಿ ಮಾವಿನಕಾಯಿ ತೊಗೊಂಡಿಲ್ಲ, ಚೋತಾಪುರಿ ಅಂತ ಹೇಳ್ತೀವಲ್ಲ ಆ ಮಾವಿನಕಾಯನ್ನು ತೊಗೊಂಡಿದ್ದೀನಿ. ಹಾಗೆ ಚಿತ್ರಾನ್ನಕ್ಕೆ ಬೇಕಾಗುವಷ್ಟು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ನಾನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಮೆಣಸಿನ್ಕಾಯಿ ನಿಮ್ಗೆ ಹೇಗೆ ಬೇಕೋ ಕಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣನ ಮಿಕ್ಸ್ ಮಾಡಿಕೊಂಡು ತುರಿದಿಟ್ಟಿರುವಂತಹ ಮಾವಿನಕಾಯನ್ನು ಇದರಲ್ಲಿ ಹಾಕೋತೀನಿ. ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀವಿ, ಕೆಲವೊಮ್ಮೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ದೀಪಾವಳಿ, ಫುಲ್ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಆದರೆ ಅಷ್ಟು ಲೆಂತಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಹಾಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಿಮಗೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಇದನ್ನು ನೀವು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಟಿಫನ್ಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಸೊ ಫೆಸ್ಟಿವಲ್ ಟೈಮಲ್ಲೆಲ್ಲ ಈ ರೀತಿ ಕ್ವಿಕ್ಕಾಗಿ ಆಗುವಂತಹ ಟಿಫನನ್ನು ಮಾಡಿಕೊಂಡ್ರೆ ಬೇಗ ಟಿಫನ್ ಆಗುತ್ತೆ ಅಂತ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಶಾಪ್ ಹತ್ರ ಹೋಗ್ತಾಯಿದ್ದೀವಿ. ಬೆಳಗ್ಗೆ ಫಸ್ಟು ಶಾಪಲ್ಲೇ ಪೂಜೆ ಮಾಡಿದ್ವಿ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಬ್ಯುಸಿ ಆಗಿದ್ದರು. ವಿಡಿಯೋ ಮಾಡೋದಕ್ಕೆಲ್ಲ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಂದರೆ ನನ್ನ ಪ್ರೆಗ್ನೆನ್ಸಿ ಇರೋದ್ರಿಂದ ಆದಷ್ಟು ಸ್ವಲ್ಪ ಕ್ಲಿಪ್ಗಳನ್ನು ನಾನು ಮಾಡಿ ಇದು ಮಾಡಿದೆ. ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾಯಿದ್ರು ಶಾಪ್ದೊಂದು ವಿಡಿಯೋ ಮಾಡಿ ಅಂತ. ಸೊ ಹೂವು ಎಲ್ಲ ಹಾಕ್ತಾ ಇದ್ದಾರೆ, ಕ್ಲೀನೆಲ್ಲ ಮಾಡ್ತಾ ಇದ್ದಾರೆ. ಸ್ವಲ್ಪ ಲೇಟ್ ಆಯಿತು. ನನಗೆ ಸ್ವಲ್ಪ ಸುಸ್ತಾಗ್ತಾಯಿದೆ ಬೆಳಗ್ಗೆ ಬೇಗ ಇದ್ದಿರೋದಕ್ಕೆ. ಏನು ಮಾಡೋಕ್ಕಾಗ್ತಾಯಿಲ್ಲ, ಪೂಜೆ ಲೇಟ್. ಪ್ರತಿ ವರ್ಷ ಆಯುಧ ಪೂಜೆಗೆ ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಆದರೆ ಈ ಲಾಸ್ಟ್ ಇಯರಿಂದ ನಾವು ದೀಪಾವಳಿಗೆ ಮಾಡ್ತಾಯಿದ್ದೀವಿ. ಅಂತಂದರೆ ಶಾಪು ನಾವು ಯಾವಾಗ ಶುರು ಮಾಡಿದ್ವಿ 1 ವರ್ಷ ಆಗ್ತಾ ಬಂತು. ಅಕ್ಟೋಬರ್ಗೆ 1 ವರ್ಷ ಆಗಿದೆ. ಆವಾಗಿಂದ ನಾವು ನಮ್ಮ ಮನೆಯ ವೆಹಿಕಲ್ಸ್ ಏನು ಆಯುಧ ಪೂಜೆಗೆ ಹೇಗೆ ಪೂಜೆ ಮಾಡ್ತೀವೋ ಅದನ್ನು ನಾವು ದೀಪಾವಳಿಗೆ ಮಾಡ್ತಾಯಿದ್ದೀವಿ. ಗಾಡಿಯೆಲ್ಲ ವಾಶ್ ಮಾಡಿದರು ನೈಟೇ. ಹಾಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿಗೂ ಫಸ್ಟು ಅರಿಶಿನ ಕುಂಕುಮ ಇಡ್ತಾಯಿದ್ದೆ. ಹಾಗೆ ಬೆಳಗ್ಗೆನೇ ಎಲ್ಲ ಪಾಪ ರೆಡಿ ಮಾಡಿದರು. ಆದರೂ ಸ್ವಲ್ಪ ಲೇಟ್ ಆಗಿದೆ. ಅವ್ರಿಗೆ ಶಾಪ್ ಕೂಡ ಓಪನ್ ಇರುತ್ತಲ್ಲ, ಅಲ್ಲಿ ನೋಡ್ಕೋಬೇಕು ಮತ್ತು ಇಲ್ಲಿ ಆ ರೀತಿ. ಹಾಗೆ ಈ ವರ್ಷ ದೀಪಾವಳಿಗೆ ನಮ್ಮ ಮನೇಲಿ 3 ಜನ ಇದ್ದೀವಿ. ಮುಂದಿನ ವರ್ಷ ದೀಪಾವಳಿಗೆ ನಮ್ಮ ಮನೇಲಿ ಇನ್ನೊಬ್ಬರು ಆ್ಯಡ್ ಆಗ್ತಾ ಇದ್ದಾರೆ. ಸೊ ಅದು ಒಂದು ಖುಷಿ ನನಗೆ ತುಂಬ ಇದೆ. ನೆಕ್ಸ್ಟ್ ಇಯರು ಇನ್ನೊಬ್ಬರು ಇರ್ತಾರೆ ನಮ್ಮ ಜೊತೆ ದೀಪಾವಳಿಗೆ. ಈ ವರ್ಷ ನನ್ನ ಮಗಳು ಮಾತ್ರನೇ ಇರೋದು. ಸೊ ಅದೊಂದು ತುಂಬ ಖುಷಿ ವಿಚಾರ ನನಗೆ, ನನ್ನ ಹಸ್ಬೆಂಡ್ಗೆ. ಇದೆಲ್ಲನೂ ನನ್ನ ಮಗು ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ನನ್ನ ಮಗು ಜೊತೆ ನಾನು ಎಲ್ಲನೂ ಮಾಡಿದ್ದೀನಿ ಅಂತ ಒಂದು ಖುಷಿ ನನಗೆ. ಸ್ವಲ್ಪ ಅಂತಂದರೆ ಪ್ರೆಗ್ನೆನ್ಸಿ ಇರೋದಕ್ಕೆ ನಾನು ತುಂಬ ಆ್ಯಕ್ಟಿವ್ ಆಗಿ ಅಂತಂದರೆ ನಾನು ಅಷ್ಟು ಆ್ಯಕ್ಟಿವ್ ಆಗಿ ಕೂಡ ಇರೋದಕ್ಕೆ ಆಗ್ತಾಯಿಲ್ಲ. ತುಂಬಾ ಸ್ವಲ್ಪ ಡಲ್ಲಾಗಿ ಇದ್ದೀನಿ. ಅಂತಂದರೆ ಅಷ್ಟು ನಾನು ಸ್ಪೀಡಾಗಿ ಕೆಲಸ ಮಾಡೋದಿರ್ಬೋದು, ಕ್ವಿಕ್ಕಾಗಿ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಆರಾಮಾಗಿ ನಿಧಾನಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನೇ ಪೂಜೆಯಾಗಿ ಮಾಡ್ಕೊಂಡ್ವಿ. ಪ್ರತಿ ವರ್ಷ ಹಬ್ಬ ಮಾಡ್ತೀವಿ. ಸೊ ಹಸ್ಬೆಂಡ್ ಹಾಗೂ ಹೇಳಿದ್ರು, ಈ ಟೈಮಲ್ಲಿ ರಿಸ್ಕ್ ತೊಗೊಳ್ಳೋದೆಲ್ಲ ಬೇಡ, ನೀನು ಆರಾಮಾಗಿರು, ಹಬ್ಬ ಎಲ್ಲ ಸುಮಾರಾಗಿ ಮಾಡೋಣ ಅಂತ.
ಸೊ ನಾವು ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ನನಗೆ ಆಗ್ತಾನೂ ಇಲ್ಲ. ಸೊ ಹಾಗಾಗಿ ಅದೆಷ್ಟು ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಹಬ್ಬನ ತೋರಿಕೆ ಮಾಡೋದಕ್ಕಿಂತ ನಮ್ಮ ಭಕ್ತಿಗೆ ಅಥವಾ ಒಂದು ಕ್ಷಣನ ಸೆಲೆಬ್ರೇಟ್ ಮಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ರೆಡಿ ಆಯಿತು, ವೆಹಿಕಲ್ಸ್ಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಇವಾಗ ಪೂಜೆ ಮಾಡಬೇಕು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನ ಮಗಳು ಹುಟ್ಟಿದಾಗಿಂದನೂ ನಮ್ಮ ಮನೇಲಿ ಒಂದು ಸಣ್ಣ ಸೈಕಲ್ ಇದ್ದರೂ ಕೂಡ ಅವಳ ಕೈಲೇ ಆಯುಧ ಪೂಜೆಯಲ್ಲಿ ಫಸ್ಟ್ನೇ ಪೂಜೆ ಮಾಡಿಸೋದು. ಸೊ ಈ ವರ್ಷವೂ ಅಷ್ಟೇ ನನ್ನ ಮಗಳು ಮೊದಲನೇ ಪೂಜೆಯನ್ನು ಎಲ್ಲ ವೆಹಿಕಲ್ಸ್ಗೆಲ್ಲ ಮಾಡ್ತಾರೆ. ಅದಾದಮೇಲೆ ಶಾಪಿಗೆ ಪೂಜೆ ಮಾಡಿಬಿಟ್ಟು ನಮ್ಮ ದೀಪಾವಳಿಯನ್ನು ಈ ವರ್ಷದ ದೀಪಾವಳಿಯನ್ನು ಈ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ನನಗೆ ಈ ಪಟಾಕಿ ಇದೆಲ್ಲ ಇಷ್ಟ ಆಗೋದಿಲ್ಲ, ಗೊತ್ತಿಲ್ಲ, ತುಂಬ ಜನಕ್ಕೆ ಅದರಲ್ಲಿ ಖುಷಿ ಸಿಗುತ್ತೆ, ಅದನ್ನು ಇದು ಮಾಡ್ತಾರೆ. ಬಟ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ದೀಪಾವಳಿ ಅಂತ ಅಂದರೆ ಒಂದು ಇರಿಟೇಷನ್ ಆಗುತ್ತೆ. ಯಾಕೆ ಅಂತ ಅಂದರೆ ಪಟಾಕಿ ಸೌಂಡು ನನಗೆ ತುಂಬಾ ಡಿಸ್ಟರ್ಬ್ ಆಯಿತು. ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ರೀತಿ ಆಗಿದೆ ಅಂತ. ಮಗು ಇರುತ್ತೆ, ಸಣ್ಣ ಮಕ್ಕಳು ಇರ್ತಾರೆ, ಪ್ರೆಗ್ನೆನ್ಸಿ ಅವ್ರಿಗೆ ತುಂಬ ಸೌಂಡ್ ಆದಾಗ ಅವ್ರಿಗೆ ತುಂಬ ಇರಿಟೇಟ್ ಆಗುತ್ತೆ ಅಂತ ಇದು ನನ್ನ ಫೀಲಿಂಗ್. ಅಲ್ಲಿಂದ ನಾನು ಶಾಪ್ಗೆ ಫಸ್ಟು ಪೂಜೆ ಮಾಡಿದೆ, ಅಂದರೆ ಶಾಪಲ್ಲಿರೋ ದೇವ್ರ ಫೋಟೋಕ್ಕೆ. ಅದಾದಮೇಲೆ ವೆಹಿಕಲ್ಸ್ಗೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಲಾಸ್ಟು ನನ್ನ ಮಗಳು ಪ್ರೆಗ್ನೆನ್ಸಿಲೂ ಕೂಡ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿತ್ತು ನನಗೆ. ಅಷ್ಟು ಪಟಾಕಿ ಸೌಂಡು ಇದಕ್ಕೆ ಗೊತ್ತಿಲ್ಲ, ಬಟ್ ನಾವು ನಾರ್ಮಲ್ ಆಗಿದ್ದಾಗ ಆಗೋದಕ್ಕೂ ಪ್ರೆಗ್ನೆಂಟ್ ಟೈಮಲ್ಲಿ ಪಟಾಕಿ ಸೌಂಡ್ ಕೇಳಿಸ್ಕೊಳ್ಳೋದಕ್ಕೂ ತುಂಬಾ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಎಳೆ ಮಕ್ಕಳಿದ್ರೆ ಅಳ್ತಾರೆ, ಅಥವಾ ಪೇಷಂಟ್ಸ್ ಇದ್ದರೆ, ತುಂಬ ಏಜ್ ಆಗಿರೋರಿದ್ದರೆ ತುಂಬ ಸೌಂಡ್ ಮಾಡುವಂತಹ ಪಟಾಕಿನ ಯೂಸ್ ಮಾಡೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬೇರೆಯವ್ರ ಇಷ್ಟಕ್ಕೆ ನಾನು ಅಪೋಸ್ ಮಾಡೋದಿಲ್ಲ, ನನ್ನ ಅಭಿಪ್ರಾಯನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಒನ್ ಡೇ ಫುಲ್ಲು ನನಗೆ ಆ ಒಂದು ಸೌಂಡ್ಗೆ ಸಿಕ್ಕಾಪಟ್ಟೆ ಏನಾಗ್ಬಿಟ್ಟಿತ್ತು ಅಂತಂದರೆ ನನಗೆ ಏನೋ ಒಂಥರ ಹಿಂಸೆ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ಪ್ರತಿಯೊಬ್ಬರಿಗೂ ಈ ಒಂದು ಟೈಮಲ್ಲಿ ಈ ಥರ ಸೌಂಡ್ ಆದಾಗ ಖಂಡಿತ ಈ ಫೀಲಿಂಗ್ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ, ನನಗೊಬ್ಳಿಗೆ ಅಲ್ಲ. ಸೊ ಫಸ್ಟ್ ಪೂಜೆ ನನ್ನ ಮಗಳದು, ಅವ್ರ ಡ್ಯಾಡಿ ಅವ್ರ ಮಗಳ ಕೈಲಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗೀತು.
ಪೂಜೆ ಮುಗಿದ್ಮೇಲೆ ನಾನು ನಿಮಗೆ ಒಂದು ಸ್ಮಾಲ್ ಕ್ಲಿಪ್ ಅಷ್ಟೇ ತೋರಿಸ್ತಾ ಇದ್ದೀನಿ ಶಾಪ್ದು. ನನಗೆ ಇಷ್ಟಕ್ಕೇ ಎನರ್ಜಿ ಫುಲ್ ಡ್ರಾಪ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನಿನ್ನು ನೀಟಾಗಿ ಶಾಪ್ದೊಂದು ಟೂರ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನಾನು ತುಂಬ ಸಿಂಪಲಾಗಿ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಟೈಮ್ ಖಂಡಿತ ನನ್ನ ಕೈಲಾದಾಗ ತೋರಿಸ್ತೀನಿ. ಎಂತ ಇಲ್ಲ, ತುಂಬ ಸಿಂಪಲ್ಲಾಗಿ ಇದೆ ನಮ್ಮ ಶಾಪು. ನಾವು ಕೂಡ ಹೊಸಬ್ರು, ನಿಮಗೆ ಗೊತ್ತಿರೋ ಹಾಗೆ 1 ವರ್ಷ ಅಷ್ಟೇ ಆಗಿದೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋದು ತುಂಬ ಇದೆ. ನನ್ನ ಎಷ್ಟೊಂದು ವ್ಲಾಗಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ, ನೋಡಿರ್ತೀರ ನೀವು. ಬಟ್ ಇನ್ನೂ ಸ್ವಲ್ಪ ಆರ್ಗನೈಸ್ ಅಷ್ಟಾಗಿಲ್ಲ. ವೆಜಿಟೇಬಲ್ಸ್ ಎಲ್ಲ ಹೊರಗಡೆ ಶಿಫ್ಟ್ ಮಾಡೋ ಪ್ಲ್ಯಾನ್ ಎಲ್ಲ ಇದೆ. ಸೊ ಹಾಗಾಗಿ ಅದೆಲ್ಲ ಆದಮೇಲೆ ಒಂದು ಸೆಟಪ್ ಮಾಡಿ ಆಮೇಲೆ ತೋರಿಸೋಣ ಅಂತ. ಈಗ ಸದ್ಯಕ್ಕೆ ಈ ರೀತಿಯಾಗಿ ಇಟ್ಟಿದ್ದಾರೆ. ಒಂದು ಸೈಡ್ ವೆಜಿಟೇಬಲ್ಸ್ ಇಟ್ಟಿದ್ದಾರೆ, ಹಾಗೆ ಇನ್ನು ಒಂದು ಸೈಡು ಕಂಪ್ಲೀಟಾಗಿ ಗ್ರೋಸರಿಯನ್ನು ಇಟ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಆರ್ಗನೈಸ್ದು ಪ್ಲ್ಯಾನ್ ಎಲ್ಲ ನಡೀತಾ ಇದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಹೇಗೆ ಇಟ್ಟಿದ್ದಾರೆ ಅದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ರ್ಯಾಕ್ಗಳಲ್ಲಿ ಗ್ರೋಸರೀಸ್ನ, ಒಂದು ಸೈಡು ವೆಜಿಟೇಬಲ್ಸ್ ರ್ಯಾಕಲ್ಲಿ ವೆಜಿಟೇಬಲ್ಸ್ನ ಇಟ್ಟಿದ್ದಾರೆ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ದೀಪಾವಳಿ ನಮ್ಮ ಶಾಪಲ್ಲಿ ಹೇಗಿತ್ತು ಅಂತ ತುಂಬ ಸಣ್ಣದಾಗಿ ಒಂದು ವ್ಲಾಗ್ ಥರ ಮಾಡಿದ್ದೆ. ಖಂಡಿತ ಅನ್ಕೋತೀನಿ ನಿಮಗೆ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನಾನು ತೊಗೊಂಡು ಬರುವಂತಹ ಕಂಟೆಂಟ್ ಅಥವಾ ವ್ಲಾಗ್ ಅಥವಾ ಯೂಸ್ಫುಲ್ ವಿಡಿಯೋಸ್ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ, ನನ್ನ ಚಾನಲ್ಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಈಗ ಸದ್ಯಕ್ಕೆ ಬಾಯ್ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.